ಯಾವುದಕ್ಕೂ ನಸೀಬು ಗನಾಗಿಲ್ದಿದ ಮೇಲೆ ಯಾರೋ ನೆನ್ತಕ್ಕೆ ತೋರ್ಬೇಕು. ಆದರೂ ನನ್ನ ಹಂಗಿದ್ದ ನಸೀಬು ಯಾರಿಗೂ ಇರಬಾರ್ದಪ್ಪ, ಯಾರಿಗೂ ಇರಬಾರ್ದು. ಮಗಳದ್ದು ಅಂತಾರೆ, ಮಗಂದು ಅಂತಾರೆ, ಸೊಸೆದು ಮತ್ತೊಂತಾರೆ, ಹಳಿ ಮತ್ತು ಇನ್ನೊಂತಾರೆ. ಮಗೇನು ಅವಾಗ ನೋಡಿದ್ರೆ ಮದುವೆ ಆಗ್ಬೇಕಾರೆ ಮುಂಚೆ ಬೇಡೇ ಬೇಡ ಮದುವೆ ಬೇಡ, ಈ ಹುಡುಗಿ ಅಂಕನ ನಾನು ಕುನ್ನಿತ್ತು ನೋಡಲ್ಲ. ಮದುವೆ ಸ್ವಲ್ಪ ದಿವಸಕ್ಕೆ ಏನು ಶುರು ಆತಪ್ಪ, ನನ್ನ ಹೆಂಡತಿ ಇಲ್ಲೇ ಇರಲಿ, ಅಲ್ಲಿಗೆ ಬರೋದು ಬೇಡ, ತವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತೆ. ನಾನು ಅದಕ್ಕೆ ಉಳಿದಿದ್ದೇನು ಸ್ವಲ್ಪನ, ನಾನು ಇಲ್ಲೇ ಇರ್ತೀನಿ. ನನಗೆ ಅತ್ತೆ ಅಂದರೆ ಇಷ್ಟ, ಅತ್ತೆ ಮನೆ ಅಂದ್ರೆ ಇಷ್ಟ, ತವ್ರ ಮನೆಗೆ ಹೋಗಲ್ಲ, ಹಂಗೆ ಇಲ್ಲಿರೋಕ್ಕೆ ಇಷ್ಟ ಅನ್ನೋದು ನೋಡಿದ್ರೆ ಸಾಕು. ಈಗ ಬಂದು ಆಚೆ ಕಡೆಗೆ ತವ್ರ ಮನೆಯಿಂದ ಬಂದು ಹೋಗೋದು. ತಾಯಿ ಫೋನ್ ಮಾಡೋರನ್ನು ಮಾತಾಡೋಕ್ಕಾಗ್ತಿರಲ್ಲ. ಈಗ ಇಲ್ಲಿಗೊಂದು ಎಲ್ಲಿ ಆಡಪಡ ಒಂದು ಫೋನ್ ಮಾಡೋಕ್ಕೂ ಜ್ಞಾನ ಇರಲ್ಲ. ಅದಕ್ಕೆ ಯಾರಿಗೆ ಹೇಳೋದು? ನಮ್ಮ ಲಪ್ಪಂಥದ್ದಾಗಿದ್ದರೆ ಮಗ ಜ್ಞಾನ ಇದ್ದಿದ್ರು ಸಸಿ ಜ್ಞಾನ ಇರ್ತಿತ್ತು. ಏನು ರಾಜ್ಯಕ್ಕೆ ಇಲ್ದಿದ್ದು ಸಾಹುಕಾರ ಮನೆ ಕಂಡುಬಿಟ್ಟ, ಅಲ್ಲೇ ಅವನಿಗೆ ಪೂರ್ತಿ. ಅಪ್ಪ ಹೇಳೋದೇನು ಸುಳ್ಳನು? ಅಲ್ಲ, ಈಗ ಬತ್ತ ಅಪ್ಪನಿಗೂ ಈಗ ಸೊಸೆ ಮಾಡಿದ್ದೆ ಸಮ ಅಂತ ಕಾಣೋದಲ್ಲ. ಯಾವಾಗಲೇ ಮಗಳಾರು ಒಂದು ಇದು ಅಂತ ನೋಡಿದ್ರೆ ಅದು ಪುಣಾತೀತಿ ಮಗಳಿಗೆ ನಾನು ಕೆಲಸ ಮಾಡಿ ದಣು ಆಗಿದ್ದೇ ಕಾಣಲ್ಲ. ನಂಗೆ ಅದನ್ನು ಮಾಡಿಕೊಡು, ನಂಗೆ ಇದನ್ನು ಮಾಡಿಕೊಡು, ನಂಗೆಲ್ಲ ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು. ಇದೆ ಹಂಗಾರು ಮಾಡಿ ಒಂದು ತಿಂಗಳ ದಿನ ಮಾಡಿ ಕಳಿಸ್ತೀನಿ. ಜೊತೆಗೆ ಹೋಗಲ್ಲ, ಎಂಥದ್ದು ಹೋಗಲ್ಲ, ಹೋಗಲಿ ಮಾಡ್ಕೊಂಡಿರಲಿ ಅಲ್ಲಿ. ಗಣ್ಣು ಕಂಡಳಿದೆ ಸೈ, ಆ ಗಣ್ಣು ಹಂಗೆ ಅದಕ್ಕಿಲ್ಲದ ಹಿಂಚಿ ಕಂಡಾರ ಇವರೇ ಸೈ. ಏನೊಂದು ಹೇಳಬೇಕಾದ್ರೆ ತಂದು ಕೊಟ್ಟಾತ. ಹೇಳ್ತೀನಿ, ಪೇಟೆ ಪಟ್ಟಣದವೆಲ್ಲ ತಿನ್ನಬಾರದು, ಒಂದು ಬಾಣ್ತನ ಒಂದು ಗನಾಗ ಮಾಡ್ಕೊಂಡ್ರೆ ಆಮೇಲೆ ಎಲ್ಲ ಇದು ಅಂತ ಕಡಿಕತ್ತು ಹಂಗೆ ಹೇಳ್ತದೆ. ತಾಯಿಗೆ ಒಪ್ತಾನಿರಲ್ಲ, ಬಾಣ್ತನ ಗನಾಗ ಮಾಡಲ ಅಂತ. ಸುತ್ತ ಕಡೆಯಿಂದನೂ ನಂಗೊಬ್ಳಿ ಇದು. ಅಲ್ಲ, ನಿಂಗೆ ಎಂತ ಆಗಿದೆ ಮಾರತಿ? ಪಲ್ಲವಿಗೆ ಅಂತ ಹೇಳಿದೆ, ಆ ಥರ ಬೇಜಾರು ಮಾಡ್ಕೊಂಡದಲ್ಲ. ಅದು ಏನು ಮುಲ್ಕಿಂಡಿನೇ ನನ್ನ ಕಿವಿಗೇನು ಬಂದು ಹೋಗ್ತದೆ. ಇದು ಆಚೀಚೆ ಮನೆಗೆಲ್ಲ ಕೇಳದೇ ಇರ್ತದ. ಎಂತಕ್ಕೆ ಆ ಥರ ಇದು ಮಾಡ್ಕೊತಿದ್ರಲ್ಲಿ? ಎಂತಕ್ಕೆ ಅತ್ತೆ ಸೊಸೆಗಳಾರು ಈ ಥರ ಇದು ಮಾಡ್ಕೊಳ್ಳಲ್ಲ? ಇದ್ರು ಮಕ್ಕಳು ಮಾಡ್ದಂಗೆ ಮಾಡ್ತೀರಪ್ಪ. ಒಂದು 3-4 ತಿಂಗಳು ಬಾಣ್ತಾರಕ್ಕೆ ಮಾಡೋಕ್ಕೊಂದು ಆಗದೆ ಹೋತಾ? ನೀ ಎಂಥ ತಾಯಿ ನೀನು? ಅದನ್ನು ಕೇಳಿದ್ರೆ ನಾನಿಲ್ಲಿ ಇರಲ್ಲ, ನಾನು ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಅಂತದೆ. ಏನಿದೆ ಎಲ್ಲಿಗೆ ಹೋಗಿ ಮುಟ್ಕಿತದೆ ಅಂತ ಗೊತ್ತಾ ನಿಂಗೆ? ಆ ಪ್ರಜ್ಞಾನದೇನೆ ಏನು ತಿಳ್ಕೊಬೇಕು? ಅವರು ಒಂದು 4-5 ತಿಂಗಳು ಮಗಳನ್ನು ಬಿಟ್ಕೊಳಕ್ಕಾಗಲ್ಲ, ಇಲ್ಲಿ ಕಳಿಸ್ತಾರೆ ಅಂತ ಹೇಳಲ್ಲ. ಹೇಳ್ದೆ ಬಿಡ್ತಾರ ಯಾರು? ನಾಳೆ ನಾವಾರು ಹೇಳಲ್ಲ. ಎಂತ ಈಗ ಕೇಳಿದ್ದು ಮಾಡಿ ಕೊಡೋ ಪುಣ್ಯಾತ್ಗಿತ್ತೆ ಏನು ಆಗ್ತದೆ? ಈಗ ಇದನ್ನು ಮಾಡೋ ಬದಲು ಅದನ್ನು ಮಾಡಿದ್ರೆ ಸಹಿಯಪ್ಪ. ನೋಡಿ, ಸುಮ್ಮನೆ ಇದ್ರಂದು ಆತು, ಕಿಣಕಬೇಡಿ ನನ್ನ. ಎಂತ ಹೇಳಿದೆ ನಾನು? ಏನೋ ಯಾರೋ ಹೇಳಾರಂತೆ ಬೆಳಗಾಬೇಕಾರೆ ಮೊಟ್ಟೆ ತಿನ್ಕ ಕುತ್ಕೋಬೇಕಂತೆ. ಯಾರು ಬಾಣ್ತಾರೆ ಮೊಟ್ಟೆ ತಿಂತಾರಂದರೆ? ನಂಗೇನು ಬಾಣ್ತಾರಕ್ಕೆ ಮಾಡಿಸ್ಕೊಂಡು ಗೊತ್ತೇ ಇಲ್ಲ. ಮಕ್ಕಳನ್ನ ಹೆರ್ಲ ಸಾಕ್ಲ, ಎಂತ ಮಾಡಲ? ಆ ಗಂಡೊಂದು ಹಾಗೆ ಕುಣದಿಲ್ಲಿ ತಂದು ಕೊಡೋಕ್ಕಾತು. 3 ಹೊತ್ತು ಮೊಟ್ಟೆ ತಿನ್ಕ ಕೂತ್ರೆ ಬಾಲಿಗೆ ಒಂದು ಗ್ಯಾಸು ಅಂದರೆ ಗ್ಯಾಸು, ಮಕ್ಕ ಕಿಂತದೆ, ಹೊಟ್ಟೆ ಒಳಗೆಲ್ಲ ಒಂಥರ ನೋವು. ಏನು ಇದ್ರದ್ದೊಂದು ಬಾಯಿ ರುಚಿ ನೋಡಿದ್ರೆ ಸಹ್ಯ, ಬಾಲ ನೋಡೋದು ಬೇಡ. ಅಪ್ಪ ಅಂತಾಗಿದ್ದು ಒಂದು ಬಾಯಿಗೆ ಹಾಕಲ್ಲ. ನನಗೆ ಇದನ್ನೆಲ್ಲ ತಂದು ಉಪ್ತುಂಡು ಮಾಡಿಟ್ಟೀನಿ, ಬಾಯಿಗೆ ಇದಾಗ್ತದ, ಅದನ್ನು ನಾನು ತಿಂದು ಎಲ್ಲ ಹೇಳ್ತಾರೆ. ಹಾಲಿಲ್ಲ, ಬಾಲಿಗೆ ಹಾಲು ಸಾಕಾಗಲ್ಲ. ಏನು ಯಾರೋ ಹೇಳ್ಯಾರಂತೆ ಮೇಲೆ ಹಾಲು ಹಾಕಂಗಿಲ್ಲ ಅಂತೆ. ಇರಸೈ ರಾಜ್ಯಕ್ಕೆ ಇಲ್ದಿದ್ದು ಮಕ್ಳನ್ನ ಕಂಡಾರ. ಇದು ಅಪ್ಪ ಅಂತಾಗೆ ಅಂತ ತಿಂದು ಹಾಲು ಮಾಡ್ಕೊಂಡಳಲ್ಲ, ಮೇಲೆ ಹಾಲು ಹಾಕಂಗಿಲ್ಲ ಅಂತೆ. ಆ ಬಾಲಿಯನ್ನು ಸ್ವಲ್ಪ ಹಠ ಮಾಡ್ತದ, ಮತ್ತು ಸ್ವಲ್ಪ ಹೊತ್ತು ಹಠ ಮಾಡೋಂಗಿಲ್ಲ. ಬಾನಿ ಕರ್ಕೊಂಡು ಹೋಗೋ ಅಂದಾಗಿ ಹೋತು.
ನಾ ಇಲ್ಲಿ ಕೆಲಸ ಮಾಡ್ಕೊಂಡ್ಲೆ ಬಾಲೆ ಆಡಿಸ್ಲಾ? ಏನು ಬಾಲೆ ನೋಡಂಗದಿಯಾದ? ಯಾರು ನೋಡಿದ್ರೆ ಇದಕ್ಕೆ ಎಂಥ ಬಾಲೆ ಸಾಕಕ್ಕೆ ಬರೋಲ್ಲ ಏನೋ ಅನ್ಬೇಕು. ಇಂಥ ಖರಾಬದೆ ಧ್ವನಿನ ಹಾಲು ತಳು ಮಾಡಿ ಕುಡಿಸ್ಬೋದು. ಏನು ದನ ಬಿಟ್ಟು ಹೊಡೆಯೋ ದನ ಅವು 1,000 ರೂಪಾಯಿ ಲೀಟ್ರಿಗೆ ಕೊಟ್ಟರೆ ಹಿಂಗಿದ್ದ ಹಾಲು ಸಿಕ್ಕಲ್ಲ ಅಂತಾರೆ. ಅದನ್ನು ಹಂಗಾರೆ ಒಂದು ತೊಟ್ಟು ಕುಡಿಸ್ಬಾರ್ದಾ? ಪ್ಯಾಟೆ ಹಾಲು ಗಿಟ್ಟೆ ಹಾಲು ಆದರೂ ಹೌದು ಅಂತ ಹೇಳ್ತೀನಿ, ಇಲ್ಲಂತೆ ಹಾಲು ಕುಡಿಸ್ಬಾರ್ದಂತೆ. ಇಲ್ಲ ಅನ್ನೋದದ್ದು ತಾನೇ ಒಂದು ಇದು ಹಾಲು ಮಾಡ್ಕೊಂಡಾರು ಮಾಡ್ಕೋಬೇಕು ಎಲ್ಲ ಹೇಳ್ತಾರೆ. ಸಬ್ಬಸ್ಕಿ ನಾನು ಕಿರ್ಗಡ್ಸ್ಕಿ ತಂದು ಕೊಡ್ತೀನಿ ಒಂಚೂರು ಕುಡಿ ಹಾಲು ಆಗ್ತದೆ ಅಂತೀನಿ, ಅದನ್ನು ಕುಡಿಯೋಳಲ್ಲ ಅಂತಿದ್ದ. ಮತ್ತೆ ಎಂತ ಮಾಡ್ಬೇಕು ನಾನು? ಅಲ್ಲ, ಅದನ್ನೇ ಸ್ವಲ್ಪ ನಿಧಾನದಿಂದ ಹೇಳಿದ್ರೆ ಏನಾಗ್ತದೆ? ಏನು ಕೂಗಿ ರಂಪ ಮಾಡಿ ಈ ಹವ್ಯಾಸ ಮಾಡಿ ಹೇಳ್ಬೇಕಾ? ಏನು ಅಂತ ನೋಡೋಣ, ಕಿರ್ಗೊಡ್ಸ್ಕಿ ತೊತ್ತೀನಿ ಹಂಗಾರೆ. ಹಾಲು ಆಗದೆ ಎಲ್ಲಿಗೆ ಹೋಗ್ತದೆ? ನಮ್ಮ ಅವ್ವನೂ ಅವಾಗ ಹೇಳ್ತಿತ್ತು, ಕಿರ್ಗೊಡ್ಸ್ಕಿ ಇದು ಮಾಡ್ಕಿ ಕುಡಿದ್ರೆ ಹಾಲು ಘನಾಗಾಗ್ತದೆ ಅಂತ. ಸ್ವಲ್ಪ ಬಾಯಿಗೆ ರುಚಿಯಾಗಿ ಮಾಡಿಕೊಡ್ಬೇಕು. ನೀನು ಒಟ್ಟ ರಚಿ ತಂದು ಬೇಯಿಸಿ ಕೊಟ್ಟರೆ ಎಲ್ಲಿ ಕುಡಿಯೋಕ್ಕತ್ತದ ಅದಕ್ಕೆ? ಇವ್ರು ಯಾರೋ ಹೇಳ್ತಿದ್ರು ಕುರಿ ಕಾಲು ಸೂಪ್ ಮಾಡಿಕೊಡ್ಬೇಕು ಅಂತಿದ್ರು. ನೋಡೋಣ ಬರ್ತದ ನಿಂಗೆ ಅವನ್ನೆಲ್ಲ ಮಾಡೋಕ್ಕೆ ಬರೋಲ್ಲ, ಅದನ್ನೇ ಹೇಳ್ತದೆ. ಅದು ಅಪ್ಪಂತಾಗಿದ್ದೊಂದು ಕೊಡೋಕ್ಕೆ ಬರೋಲ್ಲ, ಒಂದು ಮಾಡಿದ್ನೇ ಮಾಡಿಕೊಡ್ತಿರ್ತದೆ, ನಂಗೆ ಬಾಯಿಗೆ ಸೇರಲ್ಲ ಅಂತದೆ. ಅಲ್ಲಿ ಯಾರು ಹೇಳ್ದೆ ಬಿಡ್ತಾರ? ಎಂತ ಹೇಳ್ದ ಕೂಡಲೇ ಮತ್ತೆ ಏನು ಏನು ಹೇಳ್ದ ಕೂಡಲೇ ಮತ್ತೆ ಏನು? ಒಂದು ದಿವ್ಸ ಬಗ್ಗೆ ಮಾಡಿ ಇಲ್ಲಿ ಗೊತ್ತಾಗ್ತದೆ. ಅಲ್ಲಿ ಬಾಣ್ತಿ ಕೆಲಸನೂ ಮಾಡ್ಕೊಂಡು ಮನೆ ಒಳಗೆ ಅಡುಗೆನೂ ಮಾಡ್ಕೊಂಡು ಏನು ಹೆಂಗೆ ಕರಿತಿದ್ರಪ್ಪ ಹೆರ್ಗು ಬಾ ಅಂಥೇಳಿ ಅದನ್ನು ಕರಿಲ್ಲ ಅಂತ. ಮನೆ ಒಳಗೆ ನೀವು ಬಗ್ಗಿ ಒಂದು ಲೋಟ ಈಚೆಗಿಂದ ಎತ್ತು ಹಚ್ಚಿಗಿಡೋರಲ್ಲ, ಎಲ್ಲ ನಾನೇ ಮಾಡಬೇಕು. ದುಡ್ಡು ಗಂಟು ಇಟ್ಕೊಳೋದೊಂದು ಬಿಟ್ಟರೆ ಮನೆಗೆ ಬೇಕಾದ ವಸ್ತು ಯಾವುದೂ ತಂದು ಹಾಕೋರಲ್ಲ. ಎಲ್ಲ ಇನ್ಸ್ಪೆಕ್ಟ್ರ ಅಂಥದನ್ನ ಇದು ಹಾಕ್ತಾರೆ. ಖಾರ ಕಡಿಯೋದು ಎಲ್ಲ ಮಿಸ್ಕಿ ಗಿಸ್ಕಿ ಎಲ್ಲ ಕರೆಂಟ್ ಇಲ್ದಿದ್ರೆ ಬರ್ತದಂತೆ. ಹಂಗಿದ್ದೇನಾರು ಒಂದು ತಂದು ಹಾಕ್ತೀರಾ? ನೋಡಿ, ಈಗ ಕರೆಂಟ್ ಇಲ್ಲ, ಎಷ್ಟು ಹೊತ್ತಿಗೆ ನೋಡಿದ್ರೆ ನಾನು ಖಾರ ಸಾಂಬ್ ಮಾಡೋಕೆ ಕರೆಂಟ್ ಹೋಗಿ ಆಯ್ತು. ಕಡ್ದು ಕೈಯಿದಾಗ ಕಲ್ಲಿಗೆ ಹೊಳಿ ಹಾಕ್ತೆ ಯಾಕಾಲಾಗ್ಯದ. ಕಡಿಬೇಕಾದ್ರೆ ಜೀವ ಬಾಯಿಗೆ ಬರ್ತದೆ. ರಟ್ಟೆ ಬಿದ್ದು ಹೋದ್ವಪ್ಪ ನನ್ನ. ನಿಧಾನದಿಂದ ಹೇಳ್ಬೇಕಂತೆ. ಹೇಳಿ ನೀವೇ ಹೋಗಿ ಮಗಳನ್ನ ತೊಟ್ಲಿಗೆ ಹಾಕಿಂಡು ತುಕ್ತ ಹೇಳಿ ಹಂಗಲ್ಲ ಹಿಂಗೆ ಅಂತ. ನಂಗಾಗಲ್ಲ, ನಂಗೆ ಹಿಂಗೆ ಆಗೋದು. ನಂದು ಒಂದು ಬಾಳ್ಮೆ, ಮಕ್ಕಳು ಮರಿ ಎಂತಾಗಿ ಆವಾಗ ಏನೋ ಗಂಡನ ಕೈಲಿ ಉರಿದು ಕಟ್ಟೋದೇ ಆಯ್ತು. ಎಲ್ಲಿಗೊಂದು ಹೋಗಂಗಿಲ್ಲ ಬರೋಂಗಿಲ್ಲ, ಕತ್ತೆ ಗೇದಂಗೆ ಗೇಯೋದು. ಅವಾಗ ಹಂಗೆ ಮಾಡಿಸ್ಕೊ ತಿಂದಿದ್ದಾತ. ಈಗ ಚಾಕ್ರಿ ಮಾಡು, ಅವ್ರ ಹೊತ್ತು ಮಕ್ಕಳು ಚಾಕ್ರಿ ಮಾಡು. ನಾನೇನು ಮನಸ್ಸಲ್ಲ. ಎಷ್ಟು ದಿವಸ ಅಂತ ನೋಡಲಿ ನಾನಾರು? ಮಗ ನೋಡಿದ್ರೆ ಹಾಗೆ, ಮಗಳು ನೋಡಿದ್ರೆ ಹಿಂಗೆ, ಸೊಸೆ ಹೇಳಿ ಅವರು ಮತ್ತೊಂದು ತರ್ತಾರೆ. ಯಾರ ಕೈಲೂ ನಮಗೊಂದಿದೆ ಅನ್ನೋದಿಲ್ಲ. ಗಂಡಪ್ಪಂತಾಗಿದ್ದಿದ್ರೆ ಇಷ್ಟೆಲ್ಲ ಆತಿತ್ತಾನು? ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ. ಎಲ್ಲ ಪೂರೈಸಿಗ ನನ್ನ ಮೇಲೆ ಅಂತ ಕೇಳ್ತಿದ್ದೀಯ? ನಾನು ಎಂತ ಮಾಡಿನೆ? ಗಂಡಪ್ಪ ತಂಗಿಲ್ದೆ ಎಂತ ಆಗಿದೆ? ಮನೆ ಸಂಸಾರ ಹಿಂಗೆ ಆತಿತ್ತ? ನಾನು ಹಂಗಿಲ್ದೆ ಇದ್ದಿದ್ರೆ ಯಾರಿಗೇನು ಕಡಿಮೆ ಆಗಿದೆ? ಇಲ್ಲಪ್ಪ, ಯಾವುದೂ ಕಮ್ಮಿ ಆಗಲ್ಲ, ಎಲ್ಲ ಹೆಚ್ಚೇ ಆಗಿದ್ದು. ಹೆಚ್ಚಾಗಿ ತುಂಬಿ ತಿಳುಕ್ತಾ ಇದೆ. ಹಾಗಾಗಿ ನಾನು ಈ ಥರ ಬಳಿಯೋದಿಲ್ಲಿ ಆಗಲ್ಲ, ನನ್ನ ಕೈಲಿ ಇನ್ನಾಗಲ್ಲ. ಯಾರನ್ನಾರು ಜನ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಂಡು ಮಗಳಿಗೆ ಹೇಳೋಕ್ಕಾಗಲ್ಲ. ಒಂಚೂರು ಸುಧಾರಿಸ್ಕೆ ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಹಂಗೆ ಹೇಳಕ್ಕೆ ಬರ್ತಾರೆ. ನಾನಿಲ್ಲಿ ಹಗ್ಗಕ್ಕೆ ಸಿಕ್ಕಿನಲ್ಲ, ಹಾಗಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ. ಇನ್ನು ಈಗ ಆತಲ್ಲ ಪುಣಾತ್ಗಿತ್ತಿ, ಎಷ್ಟು ಹೊತ್ತಾತು ಒಂದು ಖಾರ ಕಡಿಯೋಕ್ಕೆ ಅಂತ ಕೂತ. ಎದ್ದು ಬಂದು ಒಂದು ಲೋಟ ಕುಡಿಯೋಕ್ಕೆ ಕೊಡ್ತೀಯೇ ಅಂತ ನೋಡಿ, ಅಲ್ಲಿ ಬಾಯಿಗಿನ ಮಾತು ಬಾಯಲ್ಲೇ ಇದೆ. ಹೇಳ್ತಿದ್ದೀನಿ, ಕಾಪಿಯಲ್ಲೇ ಕಾಸಿಟ್ಟಿದ್ದು ಒಂದು ಬಗ್ಸಿ ಕುಡಿಯೋಕ್ಕೆ ಕೊಡ್ದ ನಿಮಗೆ. ಅದನ್ನು ಕೊಡೋಕ್ಕೂ ಒಂದು ಜನ ಬೇಕಾ? ಏನು ಕಾಪಿ ನಿಮ್ಮ ಗಂಟ್ಲು ಕೆಳಗೆ ಇಳಿಯಲ್ಲ ಅಂತದ ನೀವು ಬಗ್ಸ್ಕೊಂಡ್ರೆ? ಹಿಂಗೆ ಮಾಡಲ್ಲ ನನ್ನ ಜೀವ ತಿನ್ನದ. ಆತು ಒಂದು ಕಾಪಿ ಇಟ್ಟಿನಿ ಬಗ್ಸ್ಕೇಳಿ ಅಂದರೂ ಸಾಕಪ್ಪ. ಅದಕ್ಕೆ ಇಷ್ಟೆಲ್ಲ ಪುರಾಣ ಬೇಕಾ? ನಾ ಬಗ್ಸಿ ಕುಡಿತೀನಿ.
ಅದೇನು ಕಡಿತೀಯೋ ಕಡಿ, ಖಾರ ಕಡಿತೀಯೋ ಕೊಲ್ಲೆ ಕಡಿತೀಯೋ ಗೊತ್ತಾಗಲ್ಲಪ್ಪ ನನಗೆ. ಇಡೀ 1 ಗಂಟೆ 2 ಗಂಟೆ ಆಯ್ತು ಕೂತ್ಕೊಂಡು. ಹೋಗಿ ಹಾಗೆ ಬಗ್ಸಿ ಕುಡೀರಿ. ನಿಮಗೆಲ್ಲ ಮಾಡಿದ್ದು ಹೆಚ್ಚಾಗಿದ್ದು ನಾನು ಕೊಲ್ಲು ಕಡಿತೀನಂತೆ. ಹೇಗೆ ತಂದು ಹಾಕೊಂಡೇನೆ, ಹೊರಿಯೋದೇ ಇಲ್ಲ. ಹೊರಿಯ ಕಲ್ಲಲ್ಲಿ ಹೊಳೆ ಇರ್ಬೇಕಲ್ಲ, ಎಲ್ಲ ಕಲ್ಲು ಬಿದ್ದ. ಆವಾಗ ತಿಂಗಳಿಗೆ ಒಬ್ರೊಬ್ರು ಬಂದಂಗೆ ಬತ್ತಿದ್ರು ಹೊಳಿ ಹಾಕೋಕ್ಕೆ. ಈಗೊಂದು 2 ವರ್ಷ ಆತಪ್ಪ ಕಲ್ಲಿಗೆ ಹೊಳಿ ಹಾಕರೇ ಬದಿ ಇಲ್ಲ. ಏನು ಗತಿ ಸಾಯೋದು. ಎಲ್ಲ ತಗೊಂಡೋಗಿ ಗುಂಡು ತಗೊಂಡೋಗಿ ಎಲ್ಲರೂ ಒಂದು ಹೊಳಿ ಹೊಡ್ಸ್ಕೆ ಬಂದರೂ ಬರ್ಬೋದು. ಅದನ್ನು ಮಾಡಲ್ಲ, ನನ್ನ ಕಂಡಾರಲ್ಲ ಇಲ್ಲೇ. ಅದು ಈ ಪಂಪೇಲಿ ಒಂದು ಮನೆ ಇರೋದು, ಬಂದರೆಲ್ಲ ಅತ್ಲಾಗೆ ಹೋಗ್ತಾರೆ. ಭಾರತಕ್ಕ ಎಲ್ಲರೂ ಸಿಕ್ಕಿದ್ರೆ ಹೇಳ್ಬೇಕು, ಕಲ್ಲಿಗೆ ಹೊಳಿ ಹಾಕಾರ ಬಂದ್ರೆ ಒಂಚೂರು ನಮ್ಮ ಮನೆಗೆ ಕಳಿಸಿ ಅಂತ. ಬರೋದೇ ಇಲ್ಲ. ಅಲ್ಲಿಗೆಲ್ಲ ಬಂದರೇನೋ ನಮ್ಮ ಮನೆಗೆ ಬರೋಲ್ಲ. ಅದೇ ಬರ್ಬೇಕಾದ್ರೆ 1 ರೂಪಾಯಿಗೂ ಲೆಕ್ಕ ಹಾಕಿ ಅಷ್ಟೆಂತಕ್ಕೆ ಇಷ್ಟೆಂತಕ್ಕೆ ಕೇಳಿ ಅವು ಯಾವ ಇತ್ಲಾಗ ಬರೋದೇ ಇಲ್ಲ. ಓ, ಯಾರು ಗಣೇಶನ? ಯಾಂತ ಮರ ತಿರುಗಿ ನೋಡದೆ ಹೋಗ್ತಾ ಇದ್ದೀಯಲ್ಲ, ಬಾರ ಲೋಟ ಕಾಫಿ ಕುಡ್ಕೊಂಡು ಹೋಗ್ಬೋದು. ಬಾ ಮಾರಯ್ಯ, ನಾನು ಈಗ ಹುಲ್ಲಿಗೆ ಹೋಗವನಯ್ಯ, ಹೋಗ್ಬೇಕು. ಮಾತಾಡ್ತಾ ಹೋದ್ರು ಸೈ, ಬಾ. ಹಾಂ, ಯಾರ ಕಂಡೆ ಆತೇನ ಮಾತಾಡೋಕೆ ಜನ ಏನು ಮಾತಾಡ್ಸ್ತು ಗೊತ್ತದೇನ. ಲೇ ಇದೆ ಗಣೇಶ ಬಂದ, 1 ಲೋಟ ಕಾಫಿ ತಗೋಬಾ. ನೋಡಲಿ, ನೀವು ಹೇಳ್ತೀರಲ್ಲ, ಇಷ್ಟು ಹೊತ್ತು ಹೇಳ್ತಿದ್ದೀನಿ ನಾನು. ಕೆಲಸ ಏನು ಮಾಡ್ತಿದ್ದೀನಿ ಅಂತ ಗೊತ್ತು. ಕಾಫಿಗೆ ಯಾರನ್ನ ಕರೆದಾತು ಒಂದು ಪಕ್ಷ ಕರೀಲಿ, ಹಂಗಾರೆ ಅಲ್ಲಿ ಒಲೆ ತಳ ಮೇಲಿಟ್ಟಿಂದ ಬಗ್ಸ್ಕೊಂಡು ಹೋಗೋಕೆ ಕೊಡ್ದ ಇಲ್ಲ, ಅದಾಗಲ್ಲ. ಇವರು ಸವರಣೆ ಮಾಡಲ, ನನ್ನ ಕೆಲಸ ಮಾಡ್ಕೊಳ್ಳ, ಯಾವ್ದು ಮಾಡಲಿ ನೋಡೋಣ ಹೇಳಿ. ಯಾವಾಗ ನೋಡಿದ್ರು ನೀವಂತೂ ನನಗೆ ಬೈಯೋದಾತಲ್ಲ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ. ಹಂಗೂ ಸಾಕಾಗಿ ಹೋಗ್ಯದಪ್ಪ. ಅಲೇಸ್ದಾನೆ ಗಣೇಶ ಬರ್ತಾನೆ, 1 ಲೋಟ ಕಾಫಿ ತಬ ಅಂದೆ. ಆಯ್ತಾ? ಹ್ಞೂ, ಅಲೇಸ್ದೆ ಬಂದೆ. ತೊತ್ತಾ ಇದ್ದೀನಿ, ಕುತ್ಕೊಳಕ್ಕೆ ಹೇಳಿ ಅಪೂರ್ವಕ್ಕೊಂದ್ಸತಿ ಬರೋದು. ಕಾಫಿ ತಂದೆ.